ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 16ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 17ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಳು ಚಾತುರ್ಮಾಸವನ್ನು ಭುವನೇಶ್ವರಿಯ ಬಳಿಯ ಔದಂಬರ ಮರದ ಕೆಳಗೆ ರಹಸ್ಯವಾಗಿ ವಾಸಿಸುತ್ತಿದ್ದರು. ಅವರ ಹೆಸರು ಮತ್ತು ಖ್ಯಾತಿಯು ಎಲ್ಲ ಭಾಗಗಳಲ್ಲಿ ಹರಡಿತು. ನಾಮಧಾರಕ ಮತ್ತೆ ಸಿದ್ಧಮುನಿಗೆ ಕೇಳಿದನು, ಶ್ರೀ ಗುರುಗಳು ಏಕೆ ರಹಸ್ಯವಾಗಿ ವಾಸಿಸುತ್ತಿದ್ದರು? ಅವರು ಅನುಷ್ಠಾನವನ್ನು ಏಕೆ ಆಚರಿಸಿದರು ಮತ್ತು ಅವರು ಏಕೆ ಭಿಕ್ಷೆಯನ್ನು ಬೇಡುತ್ತಿದ್ದರು? ಅದಕ್ಕೆ ಸಿದ್ಧಮುನಿಗಳು ಹೇಳಿದರು, ಶ್ರೀ ಆದಿಶಂಕರಾಚಾರ್ಯರು ಮತ್ತು ಶ್ರೀ ಗುರು ದತ್ತಾತ್ರೇಯರು ಕೂಡ ಭಿಕ್ಷೆ ಬೇಡುತ್ತಿದ್ದರು. ಶ್ರೀ ಗುರುಗಳು ತಮ್ಮ ಭಕ್ತರನ್ನು ರಕ್ಷಿಸಲು ಪವಿತ್ರ ಸ್ಥಳಗಳಲ್ಲಿ ಸಂಚರಿಸಿದರು. ಜನರು ಅವರ ಬಳಿಗೆ ಬಂದು ಕ್ಷುಲ್ಲಕ ವಿಷಯಗಳಿಗೆ ಕಿರುಕುಳ ನೀಡುತ್ತಿದ್ದರು. ಅದರಿಂದ ಅವರು ರಹಸ್ಯವಾಗಿ ವಾಸಿಸುತ್ತಿದ್ದರು. ಆದರೆ ಕಸ್ತೂರಿ ಮರೆಯಾಗದಿದ್ದರೂ ಅದರ ಸುಗಂಧವನ್ನು ಹೇಗೆ ಮರೆ ಮಾಡಲು ಸಾಧ್ಯವಿಲ್ಲ, ಅದೇ ರೀತಿ ಶ್ರೀ ಗುರುವಿನ ಪ್ರಕಾಶವನ್ನು ಮರೆ ಮಾಡಲು ಸಾಧ್ಯವಿಲ್ಲ. ಆ ಊರಿನಲ್ಲಿ ಕವೀರ ಎಂಬ ವೇದಗಳನ್ನು ತಿಳಿದ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದನು. ಅವನಿಗೆ ಮಂದ ಮತ್ತು ಮೂರ್ಖ ಮಗನಿದ್ದನು. ಅವನ ಬಾಲ್ಯದಲ್ಲಿ ಅವರ ಪೋಷಕರು ನಿಧನರಾದರು. ಅವನು 7 ವರ್ಷದವನಿದ್ದಾಗ ಅವನ ಉಪನಯನವನ್ನು ಆಚರಿಸಲಾಯಿತು. ಆದರೆ ಅವನಿಗೆ ಸಂಧ್ಯಾ ವಂದನೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸಲು ಬರುತ್ತಿರಲಿಲ್ಲ. ಸ್ಥಳೀಯ ಬ್ರಾಹ್ಮಣರು ಅವನನ್ನು ನಿಂದಿಸಿದರು. ನಿಮ್ಮ ತಂದೆಗೆ ವೇದಗಳು ಮತ್ತು ಶಾಸ್ತ್ರಗಳು ತಿಳಿದಿದ್ದವು, ಆದರೆ ನೀನು ಅವರ ಹೆಸರನ್ನು ಹಾಳು ಮಾಡುತ್ತಿದ್ದೀಯ. ನಿನ್ನ ಜೀವನವು ನಿಷ್ಪ್ರಯೋಜಕವಾಗಿದೆ. ಮಣಿಗಳಲ್ಲಿ ಚಿಂತಾಮಣಿಯು ಶ್ರೇಷ್ಠವಾದಿತ್ತು, ಹಾಗೆಯೇ ಮನುಷ್ಯನಿಗೆ ಜ್ಞಾನವು ಉತ್ತಮವಾಗಿದೆ. ಒಬ್ಬ ಮನುಷ್ಯನನ್ನು ಅವನ ಜ್ಞಾನಕ್ಕಾಗಿ ಗೌರವಿಸಲಾಗುತ್ತದೆ. ಒಬ್ಬ ರಾಜನನ್ನು ಅವನ ಜನರು ಗೌರವಿಸುತ್ತಾರೆ, ಆದರೆ ಅದೇ ರಾಜನು ಸಹ ಕಲಿತ ವ್ಯಕ್ತಿಗಳನ್ನು ಗೌರವಿಸುತ್ತಾನೆ, ಏಕೆಂದರೆ ಜ್ಞಾನವೇ ಸಂಪತ್ತು. ಹುಡುಗನನ್ನು ತನ್ನ ಸುಧಾರಣೆಗೆ ಮಾರ್ಗಗಳನ್ನು ಸೂಚಿಸುವಂತೆ ಅವರಲ್ಲಿ ವಿನಂತಿಸಿದನು. ಇದಕ್ಕಾಗಿ ಬ್ರಾಹ್ಮಣರು ಅವನಿಗೆ ಹೇಳುತ್ತಿದ್ದರು, ಮುಂದಿನ ಜನ್ಮದಲ್ಲಿ ನಿನಗೆ ಜ್ಞಾನ ದೊರೆಯುತ್ತದೆ, ನೀನು ಈ ಜನ್ಮದಲ್ಲಿ ಭಿಕ್ಷೆ ಬೇಡು ಎಂದರು. ಆ ಹುಡುಗ ನಿರಾಶೆಗೊಂಡು ಕಾಡಿಗೆ ಹೋದನು. ಅವನು ತನ್ನ ಪ್ರಾಣವನ್ನು ತ್ಯಜಿಸಲು ಯೋಚಿಸಿದನು. ಸಂಜೆ ಅವನು ಬಿಲವಾಡಿ ತಲುಪಿದ. ತಾಯಿ ಭುವನೇಶ್ವರಿಯ ದರ್ಶನ ಪಡೆದು ದೇವಸ್ಥಾನದ ಬಾಗಿಲಲ್ಲಿ ಕುಳಿತ. ಮರುದಿನ ಬೆಳಿಗ್ಗೆ ಅವನು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಯ ಪಾದಗಳ ಬಳಿ ಇರಿಸಿ, ನೀವು ನನ್ನೊಂದಿಗೆ ದಯ ತೋರದಿದ್ದರೆ ನಾನು ನನ್ನ ತಲೆಯನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ ಎಂದ. ಆ ರಾತ್ರಿ ಅವನಿಗೆ ಕನಸಿನಲ್ಲಿ ದೇವಿಯ ಕಾಣಿಸಿಕೊಟ್ಟು ಹೇಳಿದಳು, ಅಯ್ಯೋ ಮಗನೇ, ನಿನಗೇಕೆ ನನ್ನ ಮೇಲೆ ಕೋಪ? ಕೃಷ್ಣಾ ನದಿಯ ದಡದಲ್ಲಿರುವ ಔದಂಬರ ಮರದ ಕೆಳಗೆ ಅವತಾರ ಪುರುಷನೊಬ್ಬ ಕುಳಿತಿದ್ದಾನೆ. ಅವರ ಬಳಿಗೆ ಹೋಗು, ಅವರು ನಿನ್ನ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎಂದು ದೇವಿ ಅವನಿಗೆ ಹೇಳಿದಳು. ಅವನು ಎಚ್ಚರಗೊಂಡು ಓಡಿ ನದಿಯನ್ನು ದಾಟಿದನು. ಅವನು ಗುರುಗಳ ಪಾದಗಳಿಗೆ ಬಿದ್ದು ಅವರನ್ನು ಸ್ತುತಿಸಲಾರಂಭಿಸಿದನು. ಗುರುಗಳು ಆತನಿಂದ ಸಂತುಷ್ಟರಾಗಿ ಅವನನ್ನು ಆಶೀರ್ವಾದಿಸಿ ವರದ ಹಸ್ತವನ್ನು ಅವನ ತಲೆಯ ಮೇಲೆ ಇಟ್ಟರು. ಇದ್ದಕ್ಕಿದ್ದಂತೆ ಹುಡುಗ ಎಲ್ಲ ಜ್ಞಾನವನ್ನು ಪಡೆದ. ಅವನು ತನ್ನ ನಾಲಿಗೆಯನ್ನು ಮರಳಿ ಪಡೆದನು. ಕಾಗೆಯು ಮಾನಸ ಸರೋವರದಲ್ಲಿ ಮುಳುಗಿದರೆ ಅದು ಹಂಸವಾಗುತ್ತದೆ. ಹಾಗೆ ಗುರುವಿನ ಪಾದ ಮುಟ್ಟಿದವನಿಗೆ ಸಕಲ ಜ್ಞಾನ ಪ್ರಾಪ್ತವಾಗುತ್ತದೆ. ಗುರು ಸರ್ವಶಕ್ತ, ಅವರ ಕೀರ್ತಿಯನ್ನು ಹಾಡಬೇಕಾಗಿದೆ. ಇದಿಷ್ಟು ಗುರುಚರಿತ್ರೆಯ 17ನೇ ಅಧ್ಯಾಯದ ಬಗ್ಗೆ. ಹೇಗೆ ಶ್ರೀ ಗುರುಗಳು ಒಬ್ಬ ದಡ್ಡನನ್ನು ಬುದ್ಧಿವಂತನಾಗಿ ಮಾಡಿದನು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 18ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.